ಗ್ರಾಮ ಠಾಣೆ ಜಾಗ ಒತ್ತುವರಿ, ದಲಿತ ಕುಟುಂಬಗಳಿಗೆ ಓಡಾಡಕ್ಕೆ ರಸ್ತೆ ಇಲ್ಲ. ಗ್ರಾಮ ಠಾಣೆ ಜಾಗಕ್ಕೂ ಪ್ರಭಾವಿಗಳಿಂದ ಒತ್ತುವರಿ, ನಮ್ಮದು ಜಾಗ ಎಂಬುದಾಗಿ ಆರೋಪ. ಬಗೆಹರಿಸಬೇಕಾದ ಅಧಿಕಾರಿಗಳೇ ಮೌನ. ಪಾವಗಡ ತಾಲೂಕಿನ ಮರಿದಾಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತಿಕ್ಯಾತನಹಳ್ಳಿ ಗ್ರಾಮದ ಮಂಜುಳಮ್ಮ ಮತ್ತು ಹನುಮಂತರಾಯಪ್ಪ ಎಂಬುವವರಿಗೆ ಹಲವು ವರ್ಷಗಳಿಂದ ಗ್ರಾಮ ಠಾಣಾ ರಸ್ತೆಯೇ ಅವರಿಗೆ ಓಡಾಡುವ ಒಂದು ದಾರಿಯಾಗಿತ್ತು. ಸ್ಥಳೀಯ ವಾಸಿಗಳಾದ ವನಜಾಕ್ಷಮ್ಮ, ಹನುಮಂತರಾಯಪ್ಪ ಎಂಬುವರು ಇತ್ತೀಚೆಗೆ ಜಾಗ ನಾವು ಕೊಂಡುಕೊಂಡಿದ್ದೇವೆ ಎಂದು ಈ ಜಾಗದಲ್ಲಿ ಓಡಾಡಲು ರಸ್ತೆ ಬಿಡುವುದಿಲ್ಲ ಎಂಬುದಾಗಿ ಕಿರುಕುಳ ನೀಡುತ್ತಿದ್ದಾರೆ. ದಾರಿ ನಮ್ಮದು ಎಂಬುದಾಗಿ ಆರೋಪಿಸುತ್ತಿದ್ದಾರೆ. ಆದರೆ ಈ ಜಾಗ ಸಂಪೂರ್ಣವಾಗಿ ಗ್ರಾಮ ಠಾಣೆಗೆ ಸೇರುತ್ತದೆ. ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ತನಿಖೆ ಮಾಡಿ ಸರ್ವೆ ಮಾಡಿ ದಲಿತ ಕುಟುಂಬಗಳಿಗೆ ಓಡಾಡಲು ದಾರಿ ಮಾಡಿಕೊಡಬೇಕೆಂಬುದಾಗಿ ಮಾಧ್ಯಮ ಮೂಲಕ ಅಳತೋಡಿಕೊಂಡರು. ನ್ಯಾಯಯುತವಾಗಿ ಓಡಾಡಲು ರಸ್ತೆ ಬಿಡಿ ಎಂಬುದಾಗಿ ಕೇಳಿದರೂ ಸಹ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮ ಠಾಣಾ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕು. ಅದರಲ್ಲಿ ಎಷ್ಟು ಜನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ಸಹ ತನಿಖೆ ಮಾಡಿ ಸಂಬಂಧಪಟ್ಟ ಅವರ ಮೇಲೆ ಕ್ರಮ ಕೈಗೊಂಡು ನ್ಯಾಯ ಕಲ್ಪಿಸಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಸಮಸ್ಯೆ ಬಗೆಹರಿಸಬೇಕಾದ ಅಧಿಕಾರಿಗಳೇ ಅವರ ಕಡೆ ಒಲವು ತೋರಿಸುತ್ತಿದ್ದಾರೆ. ಅಧಿಕಾರಿಗಳೇ ಈ ರೀತಿ ಆದರೆ ಸಾಮಾನ್ಯ ಜನರ ಸಮಸ್ಯೆ ಹೋಗಲಾಡಿಸುವುದು ಸಾಧ್ಯವೇ? ನ್ಯಾಯ ಕಲ್ಪಿಸಬೇಕೆಂಬುದಾಗಿ ಸ್ಥಳೀಯ ವಾಸಿ ಮಂಜುಳಮ್ಮ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ. ನಲ್ಲಿ ಪಾವಗಡ ತಾಲೂಕು. ನಾವು ಇಲ್ಲಿ 10 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅವ್ರ ದಿನ ಅವಾಗ ಮನೆ ಕಟ್ಟಿರಲಿಲ್ಲ. ಅವರು ಒಳಗೆ ತಗೊಂಡಿದ್ದಾರೆ ಜಾಗನ, ನಮಗೆ ಗೊತ್ತಿಲ್ಲ. ನಾವು ತಗೊಂಡಿದ್ದೀವಿ ಅಂತ ಹೇಳೋರು ನಾವು ಯಾವತ್ತೂ ಕೇಳಿಲ್ಲ. ಇರಲಿ ಬಿಡು, ಜಾಗ ಓಡಾಡೋಕ್ಕೆ ಮನೆ ಪಕ್ಕ ಜಗಳ ಆಡಬಾರ್ದು ಅಂತ ಸುಮ್ಮನೆ ಇದ್ದೀವಿ ಸರ್ ಇಷ್ಟು ವರ್ಷ. ಇವಾಗ ಬಾತ್ರೂಮು ಬಚ್ಚಲು ಕಟ್ಟೋಕ್ಕೆ ಕಲ್ಲು ಹೊಡ್ಸಿದ್ದಾರೆ ಸರ್ ಅವರು. ಅದಕ್ಕೆ ಹಿಂಗೆ ಮಾಡಿದ್ರೆ ಸರಿಯತ್ತೆ, ನಮಗೆ ದಾರಿ ಇಲ್ಲ ಅಂದ್ರೆ ನಾವು ಕೊಂಡ್ಕೊಂಡಿದ್ದೀವಿ ಅಂತಾರೆ. ನಮ್ಗೆ ಆ ಕಡೆ ಓಡಾಡೋಕ್ಕೆ ದಾರಿನೇ ಇಲ್ಲ. 12 ಅಡಿ ಇರೋ ಜಾಗದಾಗೆ ಅವರು 2 ಅಡಿನೇ ನಾವು ಬಿಡ್ತೀವಿ ಅಂತ ಹೇಳ್ತಾರೆ ಸರ್. 2 ಅಡಿಗೆ ನಾವು ಹೆಂಗೆ ಓಡಾಡಬೇಕು? ಅಲ್ಲಿಂದ ನಾವು ಮನೆ ಕಟ್ಟಿದ್ರೆ ನಾವು ಹಿಂದಕ್ಕೆ ಹೆಂಗೆ ಹೋಗ್ಬೇಕು? ಜಾಗ ಯಾರ್ದು? ಜಾಗ ಗ್ರಾಮ ಠಾಣದ ಜಾಗ ಸರ್. ಅದು ಯಾರ್ದು ಅಲ್ಲ. ಅವ್ರು ಮನೆ ಕಟ್ಟಿರೋದು ಕೂಡ ಗ್ರಾಮ ಠಾಣದ್ದೇ ಸರ್. ಅವರು ನಾವು ತಗೊಂಡಿದ್ದೀವಿ ಅಂತಾರೆ. ಅವ್ರು ಮಾರಿರೋದು ತಿಪ್ಪೇಸ್ವಾಮಪ್ಪ, ಮಲ್ಲೇಶಪ್ಪ ಅಂತಂದೇಳಿ ಅವ್ರ ಹತ್ರ ತಗೊಂಡವ್ರು ಸರ್. ಅದೆಷ್ಟೆಷ್ಟಿತ್ತೋ ಗೊತ್ತಿಲ್ಲ. ಅವರು ತಗೊಂಡಿದ್ದಾರೆ. ನಮ್ಗೆ ದಾರಿಯನ್ನು ಬಿಡಬೇಕಲ್ಲೇನು ಸರ್? ದಾರಿನೇ ಬಿಟ್ಟಿಲ್ಲ ಅವರು. ಇದ್ರ ಸಂಬಂಧಪಟ್ಟ PDO ಗಮನಕ್ಕೆ ತಂದಿದ್ದೀವಿ ಸರ್. ಅವ್ರ ಹತ್ರ ತಂದಿದ್ದೀವಿ. ಅವ್ರೇನು ಹೇಳ್ತಾರೆ, ಕುತ್ಕೊಂಡು ಮಾತಾಡೋಣ, ಬಗೆಹರಿಸ್ಕೊಂಬೋಣ, ಅಡ್ಜಸ್ಟ್ಮೆಂಟಿನ ಮೇಲೆ ಹೋಗ್ಬೇಕು, ಒಂದು ಹತ್ರ ಇರೋರು ಅಂತ ಅವ್ರು ಹೇಳ್ತಾರೆ ಸರ್. ನಾವೇನನ್ನ ಜೋರಾಗಿ ಏನನ್ನ ಮಾತಾಡಿದ್ರೆ ನನ್ನ ಕೈಲಿ ಏನೂ ಇಲ್ಲ, ನಿಮ್ಮೂರಲ್ಲಿ ಮೆಂಬರ್ ಹತ್ರ ಐತೆ, ನಮ್ಮ ಅಕ್ಕಪಕ್ಕದವ್ರು ಒಂದಾದರೆ ಅವೆಲ್ಲ ನಡೀತವೆ ಅಂತ ಅವ್ರು ಹೇಳ್ತಾರೆ ಸರ್. ಅಧಿಕಾರಿಗಳೇ ಈ ರೀತಿ ಹೇಳ್ತಾರೆ? ಅಧಿಕಾರಿಗಳೇ ಹಿಂಗೆ ಹೇಳ್ತಾರೆ ಸರ್. ನಾವು ಹಿಂದಿನ ತಿಂಗಳು 14ನೇ ತಾರೀಕಿನಿಂದ ಓಡಾಡಿದ್ದೀವಿ ಸರ್. ಅವ್ರ ಕೈಲಿ ಏನೂ ಆಗಲಿಲ್ಲ ಮಾಡೋಕ್ಕೆ. PDO ಯಾರು? ಅವರು ಹೆಸರೇನು? ಮುದ್ದಣ್ಣ ಅಂತ ಹೇಳಿ ಸರ್. ಮುದ್ದಣ್ಣ ಬಂದಿದ್ರು ಸರ್. ಅವರು ಹೇಳಿದ್ರು. ಅವ್ರ ಮಾತಿಗೂ ಅವ್ರು ಬೆಲೆ ಕೊಡಲಿಲ್ಲ. ನಮ್ಮೂರಾಗೂ ಮೆಂಬರ್ ಪ್ರಕಾಶ್ ಅಣ್ಣ ಅಂತಂದು ಅವಣ್ಣ ಹೇಳ್ತು. ಅವಣ್ಣನ ಮಾತಿಗೂ ಅವ್ರು ಬೆಲೆ ಕೊಡಲಿಲ್ಲ ಸರ್. ವಂಜಾಕ್ಷಮ್ಮ, ಹನುಮಂತರಾಯಪ್ಪ ಅನ್ನೋರು. ಇವಾಗ ನಾವು ಮುಂದಿನ ದಾರಿ ನಾವು ಹುಡುಕಬೇಕಲ್ಲ ಸರ್. ಅದಕ್ಕೆ ಕಾನೂನು ಪ್ರಕಾರ ಹೋಗ್ತೀವಿ ಅಂತೇಳಿ ನಾವೀಗ ಬಂದಿದ್ದೀವಿ ಸರ್. ನಮ್ಮದು ಕತಿಕ್ಯಾತನಹಳ್ಳಿ, ಹನುಮಂತರಾಯಪ್ಪ ನನ್ನ ಹೆಸರು. ಅದೇ ಮನೆ ಪಕ್ಕದ ಗ್ರಾಮ ಠಾಣದ ಪಕ್ಕನೇ ನಾವಿದ್ದೀವಿ. ನಾವು ಪೂರ್ವದಿದ್ದ ನಾವಿದ್ದೀವಿ ಅಲ್ಲಿ. ಇವತ್ತು ಹಿಂದ್ಗಡೆ ನಮ್ಮ ಹುಡುಗಂದು ಸೈಟ್ ಐತೆ ಸರ್. ಅದು ಕಂದಾಯದ ಸುದ್ದಿಗಳು ಎಲ್ಲ ಇದ್ದಾವೆ. ಆ ಸೈಟಿಗೂ ಇವ್ರ ಮನೆಗೂ ನಾವಿವತ್ತು ನಿಂದು ಏನೈತಿ, ನಿಮ್ಮ ಅಪ್ಪಂದು ಏನೈತಿ ತಗೊಬರ ಅಂತಂದು ನಮ್ಮನ್ನು ಕೇಳ್ತಾರೆ ಸರ್ ಅವರು. ಈಗ ನೀವು ಎಷ್ಟು ವರ್ಷದಿಂದ ಓಡಾಡ್ತಿದ್ದೀರಾ ಆ ದಾರಿಯಲ್ಲಿ? ನಾವು ಮೊದ್ಲಿನ ಕಿಲುಗೂ ಓಡಾಡ್ತಾ ಇದ್ದೀವಿ ಸರ್. ಓಡಾಡ್ತಾ ಇದ್ದೀವಿ ಸರ್ ಮೊದ್ಲಿನ ಕಿಲುಗೂ. ಈಗೇನು ಹೊಸದಾಗಿನ ದಾರಿ ಬಿಟ್ಟಿಲ್ಲ, ಮೊದ್ಲಿನ ಕಿಲುಗೂ ಐತೆ. ಆ ಜಾಗ ಯಾರು? ಅದು ಏನೋ ಅವರು ಇದ್ರಾಗೆ ಪಂಚಾಯತಿಗೆ ಏನೋ ಮಾಡಿಕೊಟ್ಟವ್ರ ಸರ್. ಇಷ್ಟುದ್ದ ನಿಮ್ಮ ಅಪ್ಪಂದು ಏನೈತೆ ನೋಡು ಅಂತ ಅವ್ರು ತೋರಿಸ್ತಾರೆ ಸರ್. ಅದು ಸರ್ಕಾರಿ ಜಾಗನಾ? ಸರ್ಕಾರಿ ಸ್ವಲ್ಪ ಗ್ರಾಮ ಠಾಣೆಗೆ ಬರುತ್ತೆ ಅದು. ಅವ್ರ ಮನೆ ಕಟ್ಟಿರೋದು ಮುಂದ್ಗಡೆ ಅದು ಎಲ್ಲ ಗ್ರಾಮ ಠಾಣೆ ಬರ್ತದೆ ಸರ್. ಇದು ಸಂಬಂಧ ಅಧಿಕಾರಿ ಏನೇ ಹೇಳ್ತಾರೆ? ಅವರು ನಾವು ಬಂದಿದ್ವಲ್ಲ ಸರ್, PDO ಇವತ್ತಾಗ ಬರ್ರಿ, ಅಲ್ಲೇನೋ ಕುಂತು ಮಾತಾಡೋಣ ಅಂತ ನಮ್ಮನ್ನು ಕರೆದ್ರು. ಅವ್ರು ಬಂದು ಹೇಳಿದ್ರು. ಅವ್ರಿಗೂ ಬೆಲೆ ಕೊಡಲಿಲ್ಲ ಅವರು. ಮೆಂಬರ್ಗಳು ಬಂದು ಹೇಳಿದರು. ಅದು 2 ಅಡಿ ಬಿಡ್ತೀವಿ ಅಂತಾರೆ ಸರ್ ಅವರು ಅಷ್ಟೇ. ಆಮೇಲೆ ಯಾರು ಬಂದರೂ ನಾವು ಬಿಡೋಲ್ಲ. ಇದು 2 ಅಡಿ ಬಿಡಲಿಕ್ಕೆ ಅವ್ರಿಗೆ ಅವ್ರ ಹೆಸರಿಗೆ ಏನಾರು ಆಗಿದೆ ಅಂತ ದಾಖಲೆ? ಅದೇ ಸಹ ಇವಾಗ ಇದು ಆಗೈತೆ ಸರ್. ಇಲ್ಲಿ ಇರ್ಬೇಕಾದ್ರೆ ಈಗ PDO ಏನು ಹೇಳ್ತಾರೆ? PDO ಅದೇ ಇವತ್ತಾಗ ಬರ್ರಿ, ಅಲ್ಲಿ ಕುಂತು ಮಾತಾಡೋಣ, ಆಮೇಲೆ ಏನೋ ಪಂಚಾಯತಿ ಮಾಡೋಣ.